ಸರ್ಕಾರ ಹಠ ಹಿಡಿದ್ರು ಸಿದ್ದರಾಮಯ್ಯನವರು ಈ ಜಾತಿ ಸಮೀಕ್ಷೆಗಳು ಏನು ಮಾಡ್ತಾ ಇದ್ದಾರೋ ಆತುರವಾಗಿ 15 ದಿನ ಒಳಗಡೆ ಮಾಡಬೇಕು ಅಂತೇಳಿ ಈಗ ಮತ್ತೆ ಎಕ್ಸ್ಟೆನ್ಷನ್. ಮೊದಲೇ ಸರ್ಕಾರಕ್ಕೆ ಜ್ಞಾನ ಇದ್ದಿದ್ರೆ 15 ದಿನದಲ್ಲಿ ಆಗಲ್ಲ ಅಂತ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಹೇಳಿದ್ರು, ಸಾರ್ವಜನಿಕರು ಹೇಳಿದ್ರು, ಎಲ್ಲ ಪೊಲಿಟಿಕಲ್ ಪಾರ್ಟಿ ಹೇಳಿದ್ರು ಕೂಡ ಹಠ ಹಿಡಿದ್ರು 15 ದಿನದಲ್ಲಿ ಮುಗಿಸ್ತೀನಿ ನೋಡಿ ಅಂತ ಎಲ್ಲರಿಗೂ ಸವಾಲು ಹಾಕಿದ್ರು. ಈಗ ನಿಮ್ಮ ಸವಾಲು ಏನಾಯ್ತು? ನಿಮ್ಮ ಸವಾಲು ಯಾವುದು? ಕಸದ ಬುಟ್ಟಿಗೆ ಹೋಯ್ತಾ? ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದೀರಾ. ಒಂದು ರೀತಿ ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಇದು. ಹಳ್ಳ ಹಿಡಿಯುತ್ತಿರುವ ಜಾತಿ ಗಣತಿ ಸಮೀಕ್ಷೆ ಬಗ್ಗೆನೇ ಅನುಮಾನ ಸೃಷ್ಟಿಯಾಗ್ತಾ ಇದೆ ಎಲ್ಲ ಕಡೆ. ಈ ಸಮೀಕ್ಷೆ ಬಗ್ಗೆನೇ ಸಾರ್ವಜನಿಕರಲ್ಲಿ ಅನುಮಾನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ದತ್ತಾಂಶ ಸಂಗ್ರಹ ಪ್ರಕ್ರಿಯೆ ಏನಿದೆ ಅದು ಪಾರದರ್ಶಕವಾಗಿ ಕಾಣಿಸ್ತಾ ಇಲ್ಲ. ಆಯೋಗದ ಲೆಕ್ಕದ ಪ್ರಕಾರ ಒಟ್ಟು ಮನೆಗಳ ಗುರಿ ಅವ್ರದ್ದಿದ್ದು 1,43,77,978. ಇದು ಆಯೋಗದ ಗುರಿ. ಶನಿವಾರದವರೆಗೆ ಸಮೀಕ್ಷೆ ಮನೆಗಳು ಪೂರ್ಣಗೊಂಡಿರುವಂಥದ್ದು ಮನೆಗಳ ಸಂಖ್ಯೆ 1,02,38,657. ಸಮೀಕ್ಷೆ ಶನಿವಾರದಷ್ಟೊತ್ತಿಗೆ ಈಗ ಪ್ರಾರಂಭ ಆಗಿದೆ, ಇನ್ನು ಬೆಂಗಳೂರಲ್ಲಿ ಶುರುನೂ ಆಗಿಲ್ಲ. ಆಗಲೇ 70% ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಬೆಂಗಳೂರಲ್ಲೇ ಹೈಯೆಸ್ಟ್ 1 ಕೋಟಿ ಅಷ್ಟು ಸಂಖ್ಯೆ ಇರೋದು. ಈ ಬೆಂಗಳೂರು ಶುರುವಾಗ್ದೇ 70% ರೀಚ್ ಆಗಿದ್ದೀರಿ ಅಂತ ಇಲ್ಲೇ ನಿಮ್ಮದು ಲೆಕ್ಕಾಚಾರ ಹಳ್ಳ ಹಿಡಿಯುತ್ತಿರುವ ಜಾತಿ ಸಮೀಕ್ಷೆ ಅನ್ನೋದು ಪಕ್ಕಾ ಕಾಣಿಸ್ತಾ ಇದೆ. ಎಸ್ಕಾಂ ಸಿಬ್ಬಂದಿಯವರು ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿರೋದು ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ ಎಸ್ಕಾಂ. ಆದರೆ ಸಮೀಕ್ಷೆ ಮಾಡೋರು ಯಾರು? ನನ್ನ ಹತ್ರನೇ ಒಂದು 3-4 ಜನ ಬಂದಿದ್ರು, ಮಹಿಳೆಯರು. ಅವ್ರು ಹೇಳಿದ್ರು, ನಾವು ಊರಲ್ಲಿ ಇರಲಿಲ್ಲ, ನಮ್ಮ ಮನೆ ಹತ್ರ ಬಂದಿದ್ರು, ನಮ್ಮ ವಾಚ್ಮ್ಯಾನ್ ಹತ್ರ ಎಲ್ಲ ಡೀಟೇಲ್ ತಗೊಂಡು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೊರಟೋದ್ರು ಅಂತ. ಒಬ್ಬರಲ್ಲ ಹೇಳ್ತಾ ಇರೋದು, ಬೇಕಾದಷ್ಟು ಜನ ಈ ಥರದ್ದು ಹೇಳ್ತಾ ಇದ್ದಾರೆ. ಅಂದರೆ ಈ ಒತ್ತಡದಿಂದ ಮಾಡ್ತಾ ಇರುವಂಥ ಸಮೀಕ್ಷೆ, ಇಷ್ಟು ಸಂಖ್ಯೆ ಇವತ್ತು ಮಾಡೇಬೇಕು ಅನ್ನೋ ಒಂದು ತರಾತುರಿ ಇರೋದ್ರಿಂದ ಬೇಕಾಬಿಟ್ಟು ಸಮೀಕ್ಷೆ ಮಾಡ್ತಾ ಇದ್ದಾರೆ. ನಿಖರತೆ ಯಾವುದೂ ಇಲ್ಲ. ಪ್ರಕ್ರಿಯೆ ಏನಿತ್ತು ಅದು ಪಾರದರ್ಶಕವಾಗಿ ಉಳಿದಿಲ್ಲ. ಮತ್ತೆ ಈಗಾಗಲೇ ವಿಜಯದಶಮಿ ಹಬ್ಬ ಬಂತು, ಅದು ಸುಮಾರು 10 ದಿನ. ಮತ್ತೆ 7-8 ಜಿಲ್ಲೆಗಳಲ್ಲಿ ಪ್ರವಾಹ ಇದೆ, ಕೆಲವು ಹಳ್ಳಿಗಳು ನೀರಲ್ಲೇ ಮುಳುಗೋಗಿದೆ. ಅವ್ರ ಸಮೀಕ್ಷೆ ಯಾಕೆ ಮಾಡ್ತಾರೆ? ಈ ಥರ ಹಲವಾರು ತೊಡಕುಗಳಿದ್ರೂ ಕೂಡ ಇವತ್ತು ಈ ಸಮೀಕ್ಷೆಗಳನ್ನು ಸಿದ್ದರಾಮಯ್ಯನವರು ಏನೋ ದೊಡ್ಡ ಮಟ್ಟದಲ್ಲಿ ನಾನೇನೋ ಅಚೀವ್ ಮಾಡಿದ್ದೀನಿ ಅಂತ ನನಗನ್ಸ್ತದೆ.